ದಿನ ವಿಶೇಷದ ಕಾರಣದಿಂದ ಹನುಮಂತನ ಚಿಂತನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತ ಅಂತ ಹೇಳಿದರೆ ಖುಷಿಯಾಗುವಷ್ಟು ಹನುಮಂತ ಅಂತ ಹೇಳಿದರೆ ಹನುಮಂತೇವರಿಗೆ ಖುಷಿಯಾಗುವುದಿಲ್ಲ ಅಂತೆ. ಯಾಕಂದರೆ ರಾವಣ ಕೇಳಿದ ಹನುಮಂತನ ಹತ್ರ, ಯಾರು ನೀನು ಕಪಿ ಅಂತ ಕೇಳಿದ. ಕಪೇ ಕುತೋಸಿ ಕಶ್ಯವ, ನೀನು ಎಲ್ಲಿಂದ ಬಂದವ, ಇಷ್ಟೆಲ್ಲ ಅವಾಂತರ ಮಾಡಿ ಹಾಕಿದೆಯಲ್ಲ. ನನ್ನ ಮಗ ಅಕ್ಷಕುಮಾರ ನನ್ನಷ್ಟೇ ಸಮರ್ಥ, ಅವನನ್ನು ಸಂಹಾರ ಮಾಡಿ ಹಾಕಿದೆಯಲ್ಲ, ಎಲ್ಲಿಂದ ನಿನ್ನ ಶಕ್ತಿ, ನೀನು ಯಾರು ನೀನು ಅಂತ ಕೇಳಿದ. ಕೇಳಿದರೆ ಇವೇ ಹೇಳುವುದೇನು ಗೊತ್ತೋ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ಆ ಕೋಸಲೇಂದ್ರ ಶ್ರೀರಾಮಚಂದ್ರನ ದಾಸ. ಅದನ್ನು ಹೇಳಿಕೊಳ್ಳುವುದಕ್ಕೆ ಅವನಿಗೆ ಭಾರಿ ಇಷ್ಟ, ನಾನು ಶ್ರೀರಾಮಚಂದ್ರನ ದಾಸ. ಆಮೇಲೆ ಅವ ಮುದ್ರೆಯ ಉಂಗುರವನ್ನು ಹಿಡ್ಕೊಂಡು ಹೋಗಿ ಆ ಉಂಗುರವನ್ನು ಸೀತಾಮಾತೆಗೆ ಕೊಟ್ಟ ಅಲ್ವಾ. ಸೀತಾಮಾತೆಗೆ ಉಂಗುರವನ್ನು ಕೊಟ್ಟಾದ ಮೇಲೆ ಸೀತೆಯನ್ನು ಸಮಾಧಾನ ಮಾಡಬೇಕು. ಈ ರಾವಣನ ಲಂಕೆಗೆ ಸಮುದ್ರ ದುರ್ಗವನ್ನು ದಾಟಿಕೊಂಡು ಬಂದು ಸೀತೆಯನ್ನು ಬಿಡಿಸಿಕೊಳ್ಳುವುದು ಸಾಧ್ಯವಾ ರಾಮನಿಗೆ ಅಂತ ಒಂದು ಪ್ರಶ್ನೆ. ಸೀತೆಗೆ ಪ್ರಶ್ನೆ ಇಲ್ಲ, ರಾಮನಿಗೆ ಸಾಧ್ಯ. ಆದರೂ ಈ ರಾವಣ ಮಹಾಶಕ್ತಿಶಾಲಿ ಹೇಗೆ? ಆವಾಗ ಈ ಹನುಮಂತ ಹೇಳುವುದು, ಸುಗ್ರೀವ ಅಂತಿದ್ದಾನೆ ನನ್ನ ಗುರು, ಆಮೇಲೆ ನನ್ನಲ್ಲಿ ಅನೇಕ ಸೇನೆ ಇದೆ, ಲೆಕ್ಕವೇ ಇಲ್ಲ ನಮ್ಮ ಸೇನೆಗೆ. ಆ ಸೇನೆಯಲ್ಲಿ ನಾನು ಒಬ್ಬ ಶಕ್ತಿಶಾಲಿ ಆದವ, ಆದರೆ ಆ ಉಳಿದ ಶಕ್ತಿಶಾಲಿಗಳೆಲ್ಲ ಅತ್ಯಂತ ಕನಿಷ್ಠ ಶಕ್ತಿಯವ ಅಂದರೆ ನಾನು ಅಂತ ಹೇಳಿದವ. ಮತ್ತ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ ಸನ್ನಿಧೌ, ಸುಗ್ರೀವನ ಸನ್ನಿಧಿಯಲ್ಲಿ ನನಗಿಂತ ಕಡಿಮೆಯವ ಮತ್ತೊಬ್ಬ ಇಲ್ಲ ಸೀತೆ ಹತ್ರ ಹೇಳೋದು. ಅಂದರೆ ನೀನು ಏನು ಆಲೋಚನೆ ಮಾಡಬೇಡ, ನಾವೆಲ್ಲ ಇದ್ದೇವೆ, ರಾಮಚಂದ್ರನ ಜೊತೆಗೆ ನಾವು ಸೇರಿದೆವು ಅಂತಾದರೆ ಆವಾಗ ಎಲ್ಲ ನಡೆದು ಹೋಗ್ತದೆ ಅಂತ ಆಕೆಯನ್ನು ಸಮಾಧಾನ ಮಾಡ್ತಕ್ಕಂತಹ ವ್ಯಕ್ತಿತ್ವ ಈ ಹನುಮಂತನದ್ದು. ಹನುಮಂತನಂತಹ ಒಬ್ಬ ದೂತ ಇದ್ದ ಅಂತಾದರೆ ಯಾವ ರಾಜನಿಗೂ ಕೂಡ ಉತ್ಕರ್ಷ ಸಿಕ್ಕಿಯೇ ಸಿಗ್ತದೆ ಅಂತ ವಾಲ್ಮೀಕಿಗಳು ಬರೀತಾರೆ. ಯಾಕಂದರೆ ದೂತನ ಕ್ರಮ ಏನು, ಹೇಳಿದಷ್ಟೇ ಕೆಲಸ ಮಾಡುವುದಲ್ಲ. ಹಾಗೆಂತೇಳಿ ಒಂದು ಹೇಳಿದರೆ 4 ಮಾಡಿಕೊಂಡು ಬರುವುದು ಅಲ್ಲ. ಕೆಲವು ದೂತರ ಹಾಗಿರ್ತಾರೆ. ಈ ದುರ್ಯೋಧನನಿಗೆ ದುಶ್ಯಾಸನ ಇದ್ದಾನೆ, ಆವಾಗ ಕೊಂದುವ ಅಂತ ಹೇಳಿದರೆ ಸುಟ್ಟು ಭಸ್ಮ ಎತ್ತಿ ಹಣೆಗೆ ಹಚ್ಚಿಕೊಂಡು ಹೇಗಿದೆ ಅಂತ ಕೇಳಿ ಒಂದು ಹೇಳಿದರೆ 4 ಮಾಡಿಕೊಂಡು ಬರ್ತಾನೆ. ಅಂಥ ತಮ್ಮಂದಿರು ಇರ್ತಾರೆ. ಇವನು ಹಾಗೆ, ರಾಮ ಹೇಳಿದ್ದೆಷ್ಟು, ನೀನು ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಬಾ. ಇವ ಲಂಕೆಗೆ ಬಂದವ, ಲಂಕೆಯಲ್ಲಿ ಬಂದ ಮೇಲೆ ಸೀತೆಯ ಅನ್ವೇಷಣೆ ಆಯಿತು. ಅನ್ವೇಷಣೆ ಆದ ಮೇಲೆ ನಾನು ಬಂದ ಸುದ್ದಿ ರಾವಣನಿಗೆ ತಿಳಿಸಬೇಕು ಅಂತ ಅಂದಾಯಿತು. ಅದಕ್ಕೋಸ್ಕರ ಅಶೋಕ ವನಿಕೆಯನ್ನೇ ಭಂಗ ಮಾಡಿದ ಮೇಲೆ ಬ್ರಹ್ಮಾಸ್ತ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಹಾಗೆ ನಾಟಕ ಮಾಡಿದ. ಇಂದ್ರಜಿತ್ತುವಿನ ಕಾರಣದಿಂದಾಗಿ ಅಲ್ಲಿಗೆ ಆಸ್ಥಾನಕ್ಕೆ ಹೋದ. ಅವನಿಗೇ ಬುದ್ಧಿ ಹೇಳಿದ ರಾವಣನಿಗೆ, ಸೀತೆಯನ್ನು ಬಿಟ್ಟುಕೊಡು, ಬದುಕು, ಇಲ್ಲೇ ಹೋದರೆ ಸಾಯ್ತಿ ಅಂತ ಬುದ್ಧಿ ಹೇಳಿದ. ಅದಕ್ಕೆ ಅವ ಜಗ್ಲಿಲ್ಲ, ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ಲಂಕೆಯನ್ನೇ ಸುಟ್ಟು ಮತ್ತೆ ಅದಕ್ಕೆ ಅಷ್ಟಾದರೂ ಕೂಡ ಸೀತಾಮಾತೆ ಕೊಟ್ಟಂತಹ ಒಂದು ತಲೆಯ ಮಣಿ, ಚೂಡಾಮಣಿ, ಅದು ಕಪಿಮುಷ್ಟಿಯಿಂದ ಜಾರಿರಲಿಲ್ಲ. ಇಷ್ಟೆಲ್ಲ ಘಟನೆಗಳು ನಡೆದರು. ಅದನ್ನು ಹಿಡ್ಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಅರ್ಪಿಸಿದ. ಅಂತಹ ಸುಂದರ ಕಾಂಡದ ಮೂಲಕ ತನ್ನ ಸೌಂದರ್ಯವನ್ನು ಲೋಕಕ್ಕೆ ಕೊಟ್ಟಂತಹ ಆ ಚಾರುಚರ್ಯೆಯ ಹನುಮಂತನನ್ನು ಇವತ್ತಿನ ದಿವಸ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುವ. ಆತನ ಕಾರಣದಿಂದ ನಮಗೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಆ ಹನುಮಂತನ ಸ್ಮರಣೆಯಿಂದ ಹನುಮಂತನ ಬುದ್ಧಿಶಕ್ತಿ, ವಾಕ್ಪಟುತ್ವ ಅವೆಲ್ಲ ನಮಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.